ಯುವತಿಯರಿಗೆ ಕೆಲಸ ಕೊಡಿಸುವುದಾಗಿ ನಂಬಿಸಿ ಮೋಸ ಮಾಡಿದ ಆರೋಪವೊಂದು ಕೇಳಿಬಂದಿದೆ. ಮಡಿಕೇರಿ ಮೂಲದ ಸುಮಾರು 45 ಯುವತಿಯರು ಈ ರೀತಿ ಮೋಸ ಹೋಗಿರುವುದಾಗಿ ಆರೋಪಿಸಿದ್ದಾರೆ. ಗಣೇಶ್ ಯುವತಿಯರಿಗೆ ಮೋಸ ಮಾಡಿದ್ದಾರೆ ಎನ್ನಲಾಗಿರುವ ವಂಚಕ ಈತ ಮಡಿಕೇರಿಯ ಕಾಲೇಜೊಂದರ ವಿದ್ಯಾರ್ಥಿಗಳಿಗೆ ಕೆಲಸ ಕೊಡಿಸುವುದಾಗಿ ಮೋಸ ಮಾಡಿದ್ದಾನೆ ಎನ್ನಲಾಗಿದೆ. ಕಳೆದ ಮೇ ತಿಂಗಳಲ್ಲಿ ಕಾಲೇಜಿನಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಮಾಡಿ ಬಿಕಾಂ, ಬಿಎಸ್ಸಿ, ಬಿಎ ವ್ಯಾಸಂಗ ಮಾಡಿದ್ದ 45 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿದ್ದ. ನಂತರ ಒಂದು ತಿಂಗಳ ಹಿಂದೆ ಬೆಂಗಳೂರಿನ ಮಾರತ್ಹಳ್ಳಿಗೆ ಕರೆತಂದು ಪಿಜಿಯೊಂದರಲ್ಲಿ ಇರಲು ಹೇಳಿದ್ದ. ಅಲ್ಲದೆ ಗಣೇಶ್ ಜೊತೆ ಎಂಪನ ಅನ್ನೋ ಯುವತಿ ಕಂಪನಿಯ HR ಅಂತ ಹೇಳಿ ಯುವತಿಯರಿಂದ 10,000 ಹಣವನ್ನ ತೆಗೆದುಕೊಂಡಿದ್ದಾರೆ ಎನ್ನಲಾಗಿದೆ. ಮಾರತ್ಹಳ್ಳಿ ಬಳಿ ಇರುವ ಆಕ್ಸೆಂಚರ್ ಕಂಪನಿಯಲ್ಲಿ ಕೆಲಸ ಕೊಡಿಸುವುದಾಗಿ ಹೇಳಿ ಕಂಪನಿ ಬಳಿ ಅವರನ್ನ ಕರೆಸಿ ನಕಲಿ ಆಫರ್ ಲೆಟರ್ ನೀಡಿದ್ದಾರೆ. ನಂತರ ಮೆಡಿಕಲ್ ಟೆಸ್ಟ್ ಮಾಡಬೇಕು, ಅಲ್ಲದೆ ದೈಹಿಕ ಪರೀಕ್ಷೆ ಕೂಡ ನಡೆಸಬೇಕಿದೆ, ಹೀಗಾಗಿ ಎಲ್ಲರೂ ತಯಾರಾಗಿ ಅಂತ ಹೇಳಿದ್ದ ಎನ್ನಲಾಗಿದೆ. ಕಂಪನಿಗಳಿಗೆ ಯಾಕೆ ಮೆಡಿಕಲ್ ಟೆಸ್ಟ್ ಅಂತ ಅನುಮಾನಗೊಂಡ ಯುವತಿಯರು ಈ ಬಗ್ಗೆ ವಿಚಾರಿಸಿದ್ದಾರೆ. ವಿಚಾರಣೆ ಬಳಿಕ ಈತನಿಗೂ ಕಂಪನಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗಿದೆ. ನಂತರ ಯುವತಿಯರು ಅವರ ಮನೆಗೆ ವಿಷಯ ತಿಳಿಸಿದ್ದಾರೆ. ಹಾಗೆ ಮಡಿಕೇರಿ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ದಾರೆ. ದೂರು ದಾಖಲಿಸಿಕೊಂಡ ಪೊಲೀಸರು ಬೆಂಗಳೂರಿಗೆ ಬಂದು ತನಿಖೆ ನಡೆಸುತ್ತಿದ್ದಾರೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಸುನಿಲ್. ಕ್ಯಾಂಪಸ್ ಸೆಲೆಕ್ಷನ್ ಹೆಸರಲ್ಲಿ ಬರೋಬ್ಬರಿ 45 ಯುವತಿಯರಿಗೆ ಟೋಪಿ ಹಾಕಿದ್ದಾನೆ ಅನ್ನೋ ಆರೋಪ ಗಣೇಶ್ ಎಂಬಾತನ ಮೇಲೆ ಕೇಳಿ ಬಂದಿರುವುದು. ಏನಿದೆ ಡೀಟೇಲ್ಸ್ ಪ್ರಕರಣದ ಬಗ್ಗೆ? ಖಂಡಿತ ಈ ಒಂದು ಘಟನೆ ನಡೆದಿರುವಂಥದ್ದು ಕಳೆದ 3 ತಿಂಗಳ ಹಿಂದೆ ಈ ಒಂದು ಘಟನೆ ನಡೆದಿರುವಂಥದ್ದು. ಕ್ಯಾಂಪಸ್ ಸೆಲೆಕ್ಷನ್ ವಿಚಾರವಾಗಿ ಮಡಿಕೇರಿಗೆ ಒಂದು ಭೇಟಿ ನೀಡಿದಂಥ ವಂಚಕ ಆರೋಪಿ ಗಣೇಶ್ ಎಂದನೇ ಮತ್ತೆ ಟೀಮ್ ಮೊದಲನೇದಾಗಿ ಹೋಗುವಂಥದ್ದು ಮಡಿಕೇರಿಯಲ್ಲಿರುವಂಥ ಒಂದು ಫೇಮಸ್ ಕಾಲೇಜ್ಗೆ ಹೋಗ್ತಾರೆ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ನಾನು ಒಂದು 10 ಜನ ಯುವತಿಯರನ್ನ ಸೆಲೆಕ್ಟ್ ಮಾಡ್ತಾರೆ. ಆನಂತರ ಇನ್ನೂ ಹೆಚ್ಚಿನ ಯುವತಿಯರು ಬೇಕು ಅಂತ ಸಂದರ್ಭದಲ್ಲಿ ಸೆಲೆಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿನ ಒಂದು ಆಡಳಿತ ಮಂಡಳಿ ಒಂದು ರೀತಿಯ ಒಂದು ವಿರುದ್ಧವಾದ ಒಂದು ಮಾತುಗಳನ್ನ ಆಡುತ್ತೆ. ಯಾಕಂದರೆ ಬರೀ ಯುವತಿಯರನ್ನ ಯಾಕೆ ಸೆಲೆಕ್ಟ್ ಮಾಡ್ತಾರೆ ಅಂತ ಪ್ರಶ್ನೆಗಳು ಕೇಳಿದ ಸಂದರ್ಭದಲ್ಲಿ ಯುವಕರನ್ನು ಸಹ ಒಂದು ಸೆಲೆಕ್ಟ್ ಮಾಡೋ ಪ್ರಯತ್ನ ಮಾಡ್ತಾರೆ. ಆದರೆ ಕೊನೆಯದಾಗಿ 45 ಯುವತಿಯರನ್ನ ಮಾತ್ರ ಸೆಲೆಕ್ಟ್ ಮಾಡ್ತಾರೆ. ಏನು ಮಡಿಕೇರಿ ಮತ್ತು ಸೋಮವಾರಪೇಟೆ ಸೇರಿ 2 ಕಾಲೇಜುಗಳಲ್ಲಿ 45 ಯುವತಿನ ಒಂದು ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಅವರೆಲ್ಲರೂ ಜೂನ್ 10ನೇ ತಾರೀಕು ಬೆಂಗಳೂರಿಗೆ ಬರೋಕ್ಕೆ ಎಲ್ಲ ರೀತಿಯಾದ ಒಂದು ವ್ಯವಸ್ಥೆ ಮಾಡಿಕೊಟ್ಟಂಥ ವಂಚಕ ಗಣೇಶ್ ಎಂದನೇ ಅವರಿಗೆಲ್ಲ ಒಂದು ಇಲ್ಲಿ PGಯ ವ್ಯವಸ್ಥೆ ಮಾಡಿದ್ದೀನಿ ಅಂತೇಳಿ ಬೆಂಗಳೂರಿಗೆ ಕರೆಸ್ತಾನೆ. ಅವ್ರ ಹತ್ರ 10,000 ರೂಪಾಯಿ ಹಣ ಸಹ ಪೀಕಿರ್ತಾನೆ. ಆ ನಂತರದಲ್ಲಿ ಯುವತಿಯರಿಗೆ ಇಲ್ಲಿ ಕರ್ಕೊಬಂದು 15 ದಿನಗಳ ರೀತಿಯಲ್ಲಿ ಬರೀ ಒಂದು ರೀತಿಯ ಬ್ರೈನ್ ವಾಶ್ ಸಹ ಮಾಡೋಕ್ಕೆ ಮುಂದಾಗ್ತಾನೆ. ಆ ನಂತರದಲ್ಲಿ ಅವ್ರನ್ನ ಒಂದು ವಂಚನೆ ಮಾಡೋ ಯಾವ ರೀತಿಯ ಒಂದು ಪ್ಲಾನ್ಗಳೆಲ್ಲ ಒಂದು ತಯಾರಿ ಮಾಡಿಕೊಂಡು ಅವರಿಗೆ ಏನೋ ವೈಟ್ ಫೀಲ್ಡ್ ಬಳಿ ಇರುವಂತಹ ಒಂದು ಅಸೆಂಚರ್ ಕಂಪ್ನಿ ಮುಂಭಾಗದ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಇದೇ ನಿಮ್ಮ ಕಂಪ್ನಿ, ಇಲ್ಲೇ ನೀವು ವರ್ಕ್ ಮಾಡುವಂಥದ್ದು. ಆದರೆ ಇವತ್ತು 250ಕ್ಕಿಂತ ಹೆಚ್ಚು ಜನಗಳು ಇಲ್ಲಿ ಇಂಟರ್ವ್ಯೂಗೆ ಬಂದಿದ್ದಾರೆ. ಆದರೆ ನಿಮ್ಮ 2ನೇ ಬ್ಯಾಚಲ್ಲಿ ನೆಕ್ಸ್ಟ್ ಕಳಿಸ್ತೀವಿ, ಇವತ್ತು ನೀವು ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಳ್ಳಿ ಅಂತಾರೆ. ಆ ನಂತರದಲ್ಲಿ ಆ ಯುವತಿಯರ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ಗಳು ಸಹ ತಗೊಂಡಿರುವಂಥದ್ದು. ನಾವೀಗ ಆ ವಂಚಕ ಯುವತಿಯರನ್ನ ಆ ಒಂದು ಏನೋ ವಂಚನೆಗೊಳಗಾದ ಯುವತಿಯರು ಅಂದರೆ ಅವ್ರನ್ನ ಕರ್ಕೊಂಡ್ಬಂದಿರ್ತಂಥ PGಯ ಮುಂಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಮಿತಾ. ಈ ಒಂದು PG ಇರುವಂಥದ್ದು ಮಾರತಳ್ಳಿಯ ಮುಖ್ಯ ರಸ್ತೆಯಲ್ಲಿರುವಂಥ ಒಂದು ಈ PG ಇದೆ. ಇಲ್ಲಿ ಸುಮಾರು 45 ಯುವತಿಯರನ್ನ ಏನು ಕರ್ಕೊಬಂದು ವಂಚಕ ಗಣೇಶನು 1.5 ತಿಂಗಳಿಂದ ಕರ್ಕೊಬಂದ್ಬಿಡ್ತಾನೆ. ಆ ನಂತರದಲ್ಲಿ ಇಲ್ಲಿ PG ಅವರಿಗೆ ಸಹ ಅವನು ಏನು ಅಮೌಂಟ್ ಸಹ ನೀಡಿದಲ್ಲಿ ಚೆಕ್ ಬೌನ್ಸ್ ಆಗುತ್ತೆ. ಅದು ಒಂದು ಕಡೆ ಡೌಟ್ ಅನುಮಾನ ಹೆಚ್ಚಾಗ್ತಾ ಇರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವನು ಏನು ಕೆಲಸದ ಒಂದು ಆಫರ್ ಲೆಟರ್ ನೀಡ್ತಾನೆ. ಆದರೆ ಏನೋ ಅವ್ರನ್ನ ದೈಹಿಕವಾಗಿ ಒಂದು ಪರೀಕ್ಷೆ ಮಾಡಬೇಕು, ಏನೋ ನಿಮ್ಮ ಎಲ್ಲ ರೀತಿಯ ಒಂದು ವೈದ್ಯಕೀಯ ತಪಾಸಣೆ ಆಗಬೇಕು ಅಂತ ಆ ರೀತಿಯ ಹೇಳಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಯುವತಿಯರಿಗೆ ಅನುಮಾನ ಹುಟ್ಟುತ್ತೆ. ಈ ಒಂದು ಬೆಳವಣಿಗೆಗಳಾಗಿದ್ದು ಏನು ದೈಹಿಕ ಪರೀಕ್ಷೆ ಮತ್ತು ಏನು ಆರೋಗ್ಯ ತಪಾಸಣೆ ನಡೆಸಬೇಕು ಅನ್ನೋ ಒಂದು ವಿಚಾರ ಒಂದು ವಾರದ ಹಿಂದೆ ಬರುತ್ತೆ. ಆ ನಂತರದಲ್ಲಿ ಯುವತಿಯರಿಗೆ ಯಾಕೋ ಒಂದು ರೀತಿ ಡೌಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಯುವತಿಯರು ಯಾವುದೇ ಒಂದು ತಪಾಸಣೆ ಇದ್ರೂ ನಮ್ಮ PGಯಲ್ಲಿ ನಡೀಬೇಕು ಅಂತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲ, ಆ ರೀತಿ ಆಗಲ್ಲ. 4 ಜನ ಯುವತಿಯರು ಒಬ್ಬೊಬ್ಬರಾಗೆ ಬರಬೇಕು, ನಾನು ಕ್ಯಾಬ್ ಕಳಿಸ್ತೀನಿ. ಆ ನಂತರದಲ್ಲಿ ನಾನು ಹೇಳಿದಂಥ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಪರೀಕ್ಷೆ ನಡೆಯುತ್ತೆ ಅಂದರೆ ಅದಕ್ಕೆ ಒಪ್ಪದಂಥ ಯುವತಿಯರು ತಕ್ಷಣ ಅವರ ಮನೆಯವರಿಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ. ಆ ನಂತರದಲ್ಲಿ ಅವರ ಏನು ಮಡಿಕೇರಿಯಲ್ಲಿದ್ದಂಥ ಕುಟುಂಬಸ್ಥರು ಇಲ್ಲಿದ್ದಂಥ ಸಂಬಂಧಿಕರಿಗೆ ಒಂದು ಮಾಹಿತಿ ನೀಡಿ ಅದಾದ್ಮೇಲೆ ಇಲ್ಲಿನ ಅಸೆಂಚರ್ ಒಂದು HR ಒಂದು ಕಾಂಟ್ಯಾಕ್ಟ್ ಸಂಪರ್ಕ ಮಾಡಿ ಅಲ್ಲಿದ್ದಂಥ ಸಂದರ್ಭದಲ್ಲಿ ವಿಚಾರ ನಡೆಸ್ತಾರೆ. ಅಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಇದೇ ಯಾವುದೇ ರೀತಿಯಾದ ನಾವು ಜೂನ್ ತಿಂಗಳಲ್ಲಿ ಯಾವುದೇ ರೀತಿಯಾದ ಒಂದು ಅಪಾಯಿಂಟ್ಮೆಂಟ್ ಸಹ ಮಾಡ್ಕೊಂಡು ಅದರಲ್ಲಿ ಮುಖ್ಯವಾಗಿ ನಾವು ಯಾವುದೇ ರೀತಿಯಾದ ಕ್ಯಾಂಪಸ್ ಸೆಲೆಕ್ಷನ್ನೇ ಮಾಡಿಲ್ಲ ಅಂತ ಹೇಳ್ತಾರೆ. ಆ ನಂತರದಲ್ಲಿ ಕೆಲ ಯುವತಿಯರು ಎಂದರೆ ಅವ್ರ ಜೊತೆ ಒಂದು ಪರ್ಸನಲ್ ಚಾಟ್ ಮಾಡ್ತಾ ಇದ್ರು. ಆ ಒಂದು ಮಾಹಿತಿ ಸಹ ಲಭ್ಯವಾಗಿರ್ತೀವಿ ನನಗೆ. ಆ ಹಿನ್ನೆಲೆಯಲ್ಲಿ ಅವನಿಗೆ ಎಲ್ಲ ರೀತಿಯಾದ ಒಂದು ಸಪೋರ್ಟ್ ಸಿಗ್ತಾ ಇದೆ ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ರೀತಿಯ ಒಂದು ವಂಚನೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಅಂತ ಹೇಳ್ಬೋದು ಸ್ಮಿತಾ. ಧನ್ಯವಾದ ಸುನಿಲ್.